ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೂಪರ್ ಟೇಸ್ಟಿಯಾದ ಒಂದು ಬ್ರೇಕ್ಫಾಸ್ಟು ಡಿಫ್ರೆಂಟಾಗಿ ಮಾಡಿದ್ದೀನಿ. ನೋಡುವ ಹೇಗೆಲ್ಲ ಮಾಡಿದ್ದು ಅಂತ, ಎಂತೆಲ್ಲ ಹಾಕಿದ್ದೀನಿ ಅಂತ ನೋಡುವ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡುವ ಹೇಗೆ ಮಾಡೋದು ನೋಡಿ. ನಾನಿಲ್ಲಿ ಒಂದು 2 ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನಿಮ್ಮದು ತುಪ್ಪ ಇಲ್ಲದಿದ್ದರೆ ಎಣ್ಣೆ ಹಾಕಿ, ನೋ ಪ್ರಾಬ್ಲಮ್. ಸ್ವಲ್ಪ ತುಪ್ಪ ಜಾಸ್ತಿನೇ ಆಗ್ತದೆ. ನಾನು ಸ್ವಲ್ಪ ನೆಲಗಡಲೆ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ತಾ ಕೊಡುವ. ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಮಾಡಿದ್ರೆ ಸಾಕು. ನಾವು ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ತಿಂತಾಯಿರ್ತೀವಿ. ಹಾಗೆಯೇ ಇದೊಂಥರ ಚೇಂಜ್ ಮಾಡಿ ಒಂದು ಮಾಡಿದ್ದೀನಿ. ನೋಡುವ, ನಿಮಗೆ ತುಂಬ ಇಷ್ಟ ಆಗ್ತದೆ. ನೋಡುವ ನೋಡಿ, ಇದನ್ನೆಲ್ಲ ಫ್ರೈ ಮಾಡಿ ತೆಗೆದುಬಿಡುವ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾನು. ನಿಮಗೆ ಎಣ್ಣೆ ಇಷ್ಟ ಇಲ್ಲಾಂದರೆ, ತುಪ್ಪ ಇಷ್ಟ ಇಲ್ಲದ್ರೆ ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ವ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ವ, ಒಂದು ದೊಡ್ಡ ನೀರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೆಂಪು ಮೆಣಸು, ಬ್ಯಾಡಗಿ ಮೆಣಸು ಅಂತ ಹೇಳ್ತಾರಲ್ಲ ಅದು. ನಾವು ಹಸಿಮೆಣಸಿಂದ ಬದಲಿಗೆ ಬ್ಯಾಡಗಿ ಮೆಣಸು. ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ನೋಡಿ ಅನ್ನ ಮಾಡಿ ಉದುರಾಗಿ ಮಾಡಿಟ್ಕೊಂಡಿದ್ದೀನಿ. ಅದು ಬಾಸುಮತಿ ಅಕ್ಕಿ ಅನ್ನ ನಾನು ಹೇಳ್ಕೊಡ್ಬೇಕಂತ ಇಲ್ಲ. ಅದನ್ನು ನೋಡಿ, ಅದನ್ನು ಈಗ ನಾವು ಊಟ ಮಾಡೋ ಅಕ್ಕಿಯಲ್ಲಿ ಸಹ ಮಾಡ್ಬೋದು. ಅದು ಒಗ್ಗರಣೆ ಎಲ್ಲ ಆದ ನಂತರ, ಕೆಂಪಾದ ನಂತರ ಇದು ಅಕ್ಕಿ ಅನ್ನನ ಅದಕ್ಕೆ ಹಾಕಿಬಿಡುವ. ಹಾಕಿಬಿಟ್ಟು ನಾನಿಲ್ಲಿ ಒಂದು ಅರ್ಧ ಗಡಿ ತೆಂಗಿನಕಾಯಿ, ಇದು ಫ್ರೆಶ್ ಇರೋ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೀನಿ ನೋಡಿ. ಹೀಗೆ ಫ್ರೆಶ್ ಅಂದರೆ ಆಗ ಹೊಡೆದ ತೆಂಗಿನಕಾಯಿ ಆಗಬೇಕು. ಒಳ್ಳೆ ಟೇಸ್ಟ್ ಬರ್ತದೆ, ಪರಿಮಳ ಸಹ ಒಳ್ಳೆ ಬರ್ತದೆ. ಅದನ್ನು ತೆಂಗಿನಕಾಯಿ ಅದಕ್ಕೆ ಹಾಕ್ಕೊಳ್ವ. ಹಾಕ್ಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಬೇಕು. ಪುಡಿ ಉಪ್ಪು ಹಾಕ್ಕೊಳ್ಳಿ, ಕಲ್ಲುಪ್ಪು ಬೇಡ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ವ. ನೋಡಿ, ಹೀಗೆ ನಾವು ಫ್ರೈ ಮಾಡಿಟ್ಟದೆಲ್ಲ ಹಾಕ್ಕೊಂಡಿದ್ದೀವಿ. ಇದಕ್ಕೆ 1 ಲಿಂಬೆ ಹಿಂಡಿ. ನಾನು ಅರ್ಧ ಲಿಂಬೆ ಹಿಂಡಿದೆ, ನೀವು 1 ಲಿಂಬೆ ಹಿಂಡಿ. ಯಾಕೆಂದರೆ ಸಿಹಿ ಹುಳಿ ಖಾರ ಆಗಿ ತುಂಬ ಟೇಸ್ಟ್ ಆಗ್ತದೆ. ನಾನು ಅರ್ಧ ಲಿಂಬೆ ಹಾಕಿದ್ರಿಂದ ಅದು ಸ್ವಲ್ಪ ಅಷ್ಟು ಹುಳಿ ಆಗಲಿಲ್ಲ. ಸ್ವಲ್ಪ ಜಾಸ್ತಿ ನಾವು ತಿನ್ನುವಾಗ ಸ್ವಲ್ಪ ಹಾಕಿದರೆ ಮತ್ತು ಒಳ್ಳೆ ಟೇಸ್ಟ್ ಆಯಿತು. ನೋಡಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು.